ಫ್ಲೈಟ್ ಅಲ್ಲೇ ಹೋಗೋದಚ್ಚು. ಈಗ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ, ಬ್ಯಾಂಗ್ಳೂರಿಂದ ಗೋವಾ ಹೋಗೋದು. ಹೌದಚ್ಚು, ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋದ್ಮೇಲೆ ಅಲ್ಲಿಂದ ಫ್ಲೈಟ್ ಹತ್ಕೊಂಡು ನಾವು ಗೋವಾ ಹೋಗೋದು. ನಿಂಗೆ ಏನು ಗೊತ್ತಿಲ್ಲ ಮಾತಾಡ್ಬೇಡ ಆಯ್ತಾ? ಹೌದು ಜೂಲಿ, ನಾವೀಗ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ನಾವು ಗೋವಾ ಹೋಗೋದು. ನಾವೆಲ್ಲ ಈಗ ಎಲ್ಲೋಗ್ತಾ ಇದೀವಿ? ಎಲ್ಲೋಗ್ತಾ ಇದೀವಿ? ಬ್ಯಾಂಗ್ಳೂರಲ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ? ಬ್ಯಾಂಗ್ಳೂರ್ಗೆ, ಕೆಂಪೇಗೌಡ ಏರ್ಪೋರ್ಟ್ಗೆ, ಅಲ್ಲಿರೋಂಥ ಗೋವಾ ಫ್ಲೈಟ್ಗೆ, ಅಚ್ಚು ಬಾಯಿಗೆ. ನನ್ ಬಾಯಿಗೆ ಏನಾಯ್ತು? ನಿನ್ ಬಾಯಿ ಹೆಂಗಿದೆ ಅಂತ ನೋಡ್ ಫಸ್ಟ್. ಬಂದ್ಬಿಟ್ಲು ನನ್ ಬಾಯಿ ಅಂತೆ. ಅದೇ ಇಲ್ದಂಗೆ ಅವಳು ನನ್ ಬಾಯಿ ಅಂತ ಹೇಳ್ತಿದ್ರೆ ನೀವೆಲ್ಲರೂ ಓಹೋ ಅಂತ ಹೇಳ್ತಾ ಇದ್ದೀರಾ? ಹೇ ಅಚ್ಚು, ಅದು ಒಂದು ಫ್ಲೋ ಅಲ್ಲಿ ಬಂದ್ಬಿಟ್ಟು ಗೊತ್ತಾ? ಯಾರು ಗೊತ್ತಿದ್ದು ಹೇಳೋದೇ ಇಲ್ಲ. ಅಪ್ಪ, ನನಗೆ ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇದೆ. ಬಸ್ನ ನಿಲ್ಸಿ ಪಪ್ಪ, ಎಲ್ಲಾದ್ರೂ ಹೋಟೆಲಲ್ಲಿ ಊಟ ಮಾಡ್ಬಿಟ್ಟು ಹೋಗೋಣ. ಹೌದಾನು? ಸರಿ ಆಯ್ತು. ಡ್ರೈವರ್, ಎಲ್ಲಾದ್ರೂ ಒಳ್ಳೆ ಹೋಟೆಲ್ ಅಲ್ಲಿ ನಿಲ್ಸಪ್ಪ. ಆಯ್ತಣ್ಣ. ಎಲ್ಲೋದ್ರೇನು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡೋದಲ್ಲ ನೀನು? ಸ್ವಲ್ಪ ಹೊತ್ತು ಹೊಟ್ಟೆ ಹಸಿವು ತಡ್ಕೊಂಡ್ ಬರಕ್ಕಾಗಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ಬಿಡತ್ತೆ. ಅಷ್ಟೇಗ ಏನ್ ನಿನ್ಗೆ ಹೊಟ್ಟೆ ಹಸಿವು? ಪಪ್ಪ ಸ್ವಲ್ಪ ಸೈಡ್ ಬಿಡಿ, ಈ ಕಡೆ ಬನ್ನಿ. ಸ್ವಲ್ಪ ಹೊತ್ತರಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ಬಿಡತ್ತೆ ಅಂತ ಹೇಳ್ದಲ್ಲ, ಅದೇ ನಮ್ಮ ಮನೆ ಹಿಂಗಡೆ ಇದೆಯಾ ಬ್ಯಾಂಗ್ಳೂರ್ ಏರ್ಪೋರ್ಟ್? ಸ್ವಲ್ಪ ಹೊತ್ತರಲ್ಲಿ ಬರಕ್ಕೆ ಅದು ಇನ್ನೊಂದ್ ಸ್ವಲ್ಪ ದೂರದಲ್ಲೇ ಇದೆ, ಬಂದ್ಬಿಡತ್ತೆ ಅಂತ ಹೇಳ್ದೆ. ಏನಾಯ್ತೀಗ? ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗಕ್ಕೆ ಇನ್ನು ಸಂಜೆ ಆಗತ್ತೆ ಗೊತ್ತಾ? ಅಲ್ಲಿವರೆಗೂ ನೀನು ಹೊಟ್ಟೆ ಹಸಿವು ತಡ್ಕೊಂಡಿರ್ತೀಯಾ? ಅಚ್ಚು, ಸರಿಯಾಗಿ ಮಾತಾಡ್ಬೇಕು ನೋಡಿ, ಇಲ್ಲಾಂದ್ರೆ ಬಂದು ಹೊಡಿತೀನಿ. ನೀನ್ ಹೇಳೋದನ್ನ ನಾನು ಯಾಕೆ ನಂಬೇಕು? ನೀನೇನೋ ಇದಕ್ ಮುಂಚೆ ಬ್ಯಾಂಗ್ಳೂರಿಗೆ ಬಂದಿದೀಯಾ? ನೀನ್ ಹೇಳೋದನ್ನ ನಾನು ಕೇಳಕ್ಕೆ. ನಾನು ಹೇಳೋದು ಸುಳ್ಳು ಅಂತ ಹೇಳಿದ್ರೆ ನೀನ್ ಬೇಕಾದ್ರೆ ಪಪ್ಪನ ಹತ್ರ ಕೇಳು, ಆಯ್ತಾ? ಏನಚ್ಚು, ಯಾಕೆ ಹಿಂಗ್ ಕೂಗ್ತಾ ಇದೀಯಾ? ಬ್ಯಾಂಗ್ಳೂರಿಗೆ ಹೋಗಕ್ಕೆ ಇನ್ನು ಎಷ್ಟೊತ್ತಿದೆ? ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡತ್ತಲ್ಲ ಬ್ಯಾಂಗ್ಳೂರು? ಇಲ್ಲ ಅಚ್ಚು, ಇನ್ನು ಲೇಟ್ ಆಗತ್ತೆ, ಸಂಜೆ ಆಗತ್ತೆ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಹೋಗಕ್ಕೆ. ನೋಡ್ದಾ, ದೊಡ್ಡ ಇವಳ ತರ ಮಾತಾಡ್ದೆ. ನಾವೆಲ್ಲ ಹೋಗಿ ಊಟ ಮಾಡ್ತೀವಿ, ನೀನ್ ಇಲ್ಲೇ ಕುತ್ಕೋ ಆಯ್ತಾ? ನೀನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ಮೇಲೆ ಊಟ ಮಾಡು. ಅಣ್ಣ, ಹೋಟೆಲ್ ಬಂತು, ಎಲ್ರು ಇಳಿರಿ. ಸ್ವೀಟಿ, ಹೋಟೆಲ್ ಬಂತು, ಎಲ್ರನ್ನೂ ಇಳಿಸು. ಆಯ್ತು ರೀ. ಸರಿ, ಎಲ್ರು ನಡೀರಿ, ಊಟ ಮಾಡೋಣ. ಏಯ್, ನಿನಗೆ ಹೊಟ್ಟೆ ಹಸಿವು ಇಲ್ಲ ಅಂತ ಹೇಳಿದೆ, ಈಗ ಯಾಕೆ ನಮ್ಮ ಮಟ್ಟಿಗೆ ಬರ್ತಾ ಇದೀಯಾ? ಹೋಗು, ಗಾಡಿಯಲ್ಲಿ ಸ್ವಲ್ಪ ಹೊತ್ತು ಮಲ್ಗು. ನೀವೆಲ್ಲ ಕರೆಕ್ಟಾಗಿ ಊಟ ಮಾಡ್ತೀರಾ ಅಂತ ನೋಡಕ್ ಬರ್ತಾ ಇದ್ದೀನಿ. ನನ್ಗೆಲ್ಲ ಹೊಟ್ಟೆ ಹಸಿವು ಇಲ್ಲಪ್ಪ. ಸರಿ ನಡಿ ನೀನು, ಊಟ ಖಾಲಿ ಬಿಟ್ರೆ ಏನ್ ಮಾಡೋದು? ಇಷ್ಟು ದೊಡ್ಡ ಹೋಟೆಲ್ ಅಲ್ಲಿ ಊಟ ಎಲ್ಲ ಖಾಲಿ ಆಗಲ್ಲ ಆಯ್ತಾ? ನೀನ್ ಬರ್ಬೇಡ ನಮ್ಮಿಂದೆ, ನಮಗೆ ಗೊತ್ತು ಊಟ ಮಾಡಕ್ಕೆ. ಹೋಗು, ನೀನ್ ಹೋಗಿ ಬಸ್ ಅಲ್ಲೇ ಕುತ್ಕೋ. ಅಚ್ಚು, ಅಲ್ಯಾಕೆ ನಿಂತ್ಕೊಂಡಿದ್ಯಾ? ಬಾ. ಆಯ್ತು ಪಪ್ಪ. ರೀ, ಅಚ್ಚು ಎಲ್ಲದ್ಲು? ವಾಶ್ರೂಮ್ ಹೋಗಿದಾಳಾ? ಅಚ್ಚುನ, ಅಲ್ಲಿದ್ದಾಳೆ ನೋಡು, ಜ್ಯೂಸ್ ಹಾಕ್ತಿದಾರಲ್ಲ ಅಲ್ಲಿ. ಅವಳಿಗೇನೋ ಹೊಟ್ಟೆ ಹಸಿವೆ ಇಲ್ವಂತೆ. ಬೇಡ ಪಪ್ಪ, ನನಗೆ ಊಟನೇ ಬೇಡ ಅಂತ ಹೇಳಿದ್ಲು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಜ್ಯೂಸ್ ಕೊಡಿಸ್ದೆ. ಜ್ಯೂಸ್ ತರ್ತಾ ಇದ್ದಾಳೆ ನೋಡಲ್ಲಿ. ಊಟ ಮಾಡೋ ಟೈಮಲ್ಲಿ ಜ್ಯೂಸಾ? ಏನಂತರ ಬಿರಿಯಾನಿ ವಾಸನೆ ಬಂದಂಗಿದೆ. ಅಚ್ಚು, ಏನಿದು? ಸೋಡಾ ಅಮ್ಮ, ಸೋಡಾ, ಬ್ಲೂಬೆರಿ ಸೋಡಾ. ಬ್ಲೂಬೆರಿ ಸೋಡಾನಾ? ಏನಚ್ಚು ಮಾಡ್ತಾ ಇದೀಯಾ? ಊಟ ಮಾಡೋ ಟೈಮಲ್ಲಿ ಬ್ಲೂಬೆರಿ ಸೋಡಾ ತಗೊಂಡು ಕುಡಿತಾ ಇದೀಯಾ? ಸೋಡಾ ಕುಡಿದ್ರೆ ಹೊಟ್ಟೆ ಹಸಿವು ಆಗತ್ತೆ. ಊಟ ಮಾಡೋ ಟೈಮಲ್ಲಿ ಇಂಥದೆಲ್ಲ ಕುಡಿದ್ರೆ ಹೊಟ್ಟೆ ತುಂಬತ್ತಾ ನಿಂಗೆ? ನಂಗೆ ಹೊಟ್ಟೆ ಹಸಿವು ಇಲ್ಲ, ಅದಕ್ಕೆ ನಾನು ಬ್ಲೂಬೆರಿ ಸೋಡಾ ತಗೊಂಡು ಕುಡಿತಾ ಇದ್ದೀನಿ. ಏನಾಯ್ತಮ್ಮ? ಏನೋ, ನೀನಂತೂ ಹೇಳಿದ ಮಾತು ಕೇಳೋದೇ ಇಲ್ಲ ಬಿಡು. ನಾವಾದ್ರೂ ಊಟ ಮಾಡ್ತೀವಿ, ಅಲ್ಲಿ ಕುತ್ಕೊಂಡು ಕುಡಿ. ಅಚ್ಚು, ಮೇಲೆಲ್ಲಾದ್ರೂ ಚಲ್ಕೊಂಡ್ಬಿಟ್ಟಿಯಾ? ಹೌದು, ಅದೇನದು ನೀವೆಲ್ಲ ಆರ್ಡರ್ ತಗೊಂಡು ತಿಂತಾ ಇರೋದು? ಮೇಲೇನೋ ಒಂಥರ ಕಾಣ್ತಾ ಇದೆ. ಬಿರಿಯಾನಿ ಅಚ್ಚು, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿನಾ? ಅದೇನಚ್ಚು, ಹೊರಗಡೆ ಬಂದ್ರೆ ಹೆಂಗಿರ್ಬೇಕಂತ ಗೊತ್ತಿಲ್ವಾ ಅಚ್ಚು? ಯಾಕೆ ಕೂಗ್ತಾ ಇದೀಯಾ? ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ ನೋಡಲ್ಲಿ. ಸ್ವೀಟಿ, ಮಾತಾಡೋದ್ ಬಿಟ್ಟು ಮೊದಲು ಊಟ ಮಾಡು. ಟೈಮ್ ಆಗ್ತಾ ಇದೆ, ಏರ್ಪೋರ್ಟಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಬೇಗ ಊಟ ಮಾಡ್ರಿ. ಆಯ್ತು ರೀ. ಎಲ್ಲರೂ ಬಿರಿಯಾನಿ ತಗೊಂಡು ಊಟ ಮಾಡ್ತಾ ಇದ್ದಾರೆ. ಹಾಗೆ ಏನ್ ಆರ್ಡರ್ ಕೊಡ್ತೀರಿ ಅಂತ ಕೇಳಿದ್ದಕ್ಕೆ ಎಲ್ಲರೂ ಹೇಳಿದ್ರು ಅನ್ನ ಸಾರು ಅಂತಂದ್ಬಿಟ್ಟು. ಈಗ ಬಿರಿಯಾನಿ ತಗೊಂಡು ತಿಂತಾ ಇದ್ದಾರೆ. ಬಿರಿಯಾನಿ ಅಂತ ನನಗೂ ಗೊತ್ತಾಗಿದ್ರೆ ನಾನು ಊಟ ಮಾಡ್ತಾ ಇದ್ದೆ. ಆಗ ನನಗೆ ಹೊಟ್ಟೆ ಹಸಿವು ಆಗ್ಲಿಲ್ಲ, ಈಗ ಹೊಟ್ಟೆ
ನನ್ಗೆ ಹೊಟ್ಟೆ ಹಸಿವು ಇಲ್ಲಮ್ಮ. ನೀವು ಊಟ ಮಾಡಿ, ನಾನು ಜ್ಯೂಸ್ ಕುಡಿತೀನಿ. ನನಗೆ ಸಾಕಪ್ಪ, ಹೊಟ್ಟೆ ಫುಲ್ಲ ಬಿಡುತ್ತೆ. ಹೌದಾ, ಸರಿ ಆಯ್ತಚ್ಚು. ನೀನು ಆ ಸೋಡಾನ ಕುಡಿ. ಬೇಡ ಅಂತ ಹೇಳಿದ್ಮೇಲೆ ಒತ್ತಾಯ ಮಾಡಿ ಊಟ ಕೊಟ್ವಿ ಅಂದ್ರೆ ಕಷ್ಟ ಬಿಡುತ್ತೆ, ಮತ್ತೆ ಬಸ್ಸಲ್ಲಿ ಹೋಗೋದಲ್ಲ. ಹೌದಮ್ಮ, ಹೌದು. ಅಕ್ಕ ಡುಮ್ಮಿ ಎಲ್ಲ ನಿನ್ನಿಂದಾನೆ. ಹೆಂಗ್ ಬಕಾಸುರಿ ತರ ತಿಂತಾ ಇದ್ದಾಳೆ. ಒಂಚೂರು ತಿನ್ನು ಅಂತಾನೂ ಹೇಳ್ತಾ ಇಲ್ಲ. ಇವಳೇ ಮಾಡಿದ್ದು. ನಾನೀಗ ಹೊಟ್ಟೆ ಹಸಿವಿಂದ ಇರೋದೆಲ್ಲ ನಮ್ಮ ಅಕ್ಕನಿಂದಾನೆ. ಅವಳೆ ಊಟ ಬೇಡ ಅಂತ ಒಂದ್ ಮಾತು ಹೇಳ್ದೆ, ಈಗ ನನಗೆ ಊಟನೇ ಇಲ್ದಂಗ ಆಗ್ಬಿಟ್ಟು. ಸರಿ ಇರ್ಲಿ, ನಮ್ಗಿರೋದು ಈ ಬ್ಲೂಬೆರಿ ಜ್ಯೂಸ್. ಯಪ್ಪ, ಇದೇನಿದು ಕುಡಿತಾ ಕುಡಿತಾ ಬಾಯೆಲ್ಲ ಕಹಿ ಆಗ್ತಾ ಇದೆ. ಏನಿದು ಈ ಜ್ಯೂಸ್ ಹಿಂಗಿದೆ? ಚೆನ್ನಾಗಿರತ್ತಲ್ಲ, ಇದ್ರ ಮುಂಚೆ ನಾನು ಕೊಡ್ತಿದ್ದೀನಿ. ಯಾಕೆ ಹಿಂಗ ಆಗ್ತಾ ಇದೆ ಎಲ್ಲ? ಆಹಾ, ಬಿರಿಯಾನಿ ತಿಂದ್ರೆ ಹೆಂಗಿರತ್ತೆ? ಹೊಟ್ಟೆ ತುಂಬಾ ಪಾಪ ಅಚ್ಚನೆ ಊಟ ಮಾಡ್ಲಿಲ್ಲ. ಅಸಲ ಹೇಳ್ದೆ ಏನೋ ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಏನೋ ಗೊತ್ತಿಲ್ಲ. ಅಚ್ಚು, ಯಾಕೆ ನೀನು ಊಟನೇ ಮಾಡ್ಲಿಲ್ಲ? ಅಷ್ಟು ಚೆನ್ನಾಗೈತೆ ಬಿರಿಯಾನಿ. ಬೇಡ್ಕೊಂಡಿದ್ದೆ ದೇವ್ರ ಹತ್ರ ಊಟ ಮಾಡಲ್ಲ ಅಂತ. ಓ ಹೌದು, ಉರಿ ಉರಿ ಮಾಡ್ಸಕ್ಕಂತಾನೇ ಮಾತಾಡ್ತಾರೆ. ಎಲ್ಲಾರು ಚೆನ್ನಾಗಿ ಬಿರಿಯಾನಿ ತಿಂದ್ಬಿಟ್ಟು ಒಟ್ಟಿಗೆ ಕುತ್ಕೊಂಡ್ಬಿಟ್ರು ಈಗ ಬಂದು. ನಾನ್ ಮಾತ್ರ ಸಪೇಟ ಕುತ್ಕೊಂಡಿದ್ದೀನಿ. ಇರ್ಲಿ. ಡ್ರೈವರ್, ಇನ್ನು ಎಷ್ಟೊತ್ತಾಗತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬರೋದಕ್ಕೆ? ಅಣ್ಣ ಕರೆಕ್ಟಾಗಿ ನಾನು 30 ಕಿಲೋಮೀಟರ್ ಇದೆ ಅಣ್ಣ. ಆದರೆ ನಮ್ಮ ಏರ್ಪೋರ್ಟಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ, ಟ್ರಾಫಿಕ್ ಇರುತ್ತಲ್ಲ. ಹೌದೌದು ಕಣಪ್ಪ, ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಳ್ಬೇಕಾ? ಏನಿದು ಹೊಟ್ಟೆ ಒಳಗೆ ಏನೋ ಒಂಥರ ಅನಿಸ್ತಾ ಇದೆ. ಏನಂತ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ, ಹೊಟ್ಟೆ ಹಶ್ವಾಗ್ತಾ ಇದೆ. ಏನ್ ಮಾಡೋಣ ಈಗ? ಪಪ್ಪ, ಪಪ್ಪ, ಏನಚ್ಚು? ಪಪ್ಪ, ಇನ್ನ ಎಲ್ಲೂ ಗಾಡಿ ನಿಲ್ಸಲ್ವಾ ಪಪ್ಪ? ಇಲ್ಲ ಅಚ್ಚು, ಇನ್ನು ಏರ್ಪೋರ್ಟಿಗೆ ಹೋಗ್ಬೇಕಲ್ಲ, ಲೇಟ್ ಆಗ್ಬಿಡತ್ತೆ. ಪಪ್ಪ, ಪಪ್ಪ, ನಾನು ಒಂದ್ ಹೇಳ್ತೀನಿ, ನನಗೆ ಬೈಬೇಡಿ ಪಪ್ಪ, ಪ್ಲೀಸ್. ಏನ್ ಹೇಳಚ್ಚು? ಪಪ್ಪ, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಪಪ್ಪ. ಎಲ್ಲಾದ್ರೂ ಹೋಟೆಲಲ್ಲಿ ನಿಲ್ಸಿ ಪಪ್ಪ, ನಾನು ಸ್ವಲ್ಪ ಊಟ ಮಾಡ್ತೀನಿ. ಆಯ್ತಚ್ಚು, ಇದಕ್ಕೆಲ್ಲ ಯಾರಾದ್ರೂ ಬೈತಾರಾ? ಸರಿ ಆಯ್ತು, ನಾನು ಕೊಡಿಸ್ತೀನಿ. ಥ್ಯಾಂಕ್ ಯು ಪಪ್ಪ. ಡ್ರೈವರ್, ಒಂದು ಒಳ್ಳೆ ಹೋಟೆಲ್ ಹತ್ರ ನಿಲ್ಸಪ್ಪ. ಯಾಕ್ರಿ ಹೋಟೆಲ್ ಹತ್ರ? ಅಚ್ಚುಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಸ್ವೀಟಿ. ಅಚ್ಚು, ನಿಮ್ಗೆ ಆಗ್ಲೇ ಬಾಯ್ ಬರ್ಕೊಂಡು ಅಸಲ ಹೇಳಿದೆ ಊಟ ಮಾಡು ಹೊಟ್ಟೆ ಹಶ್ವಾಗತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಈ ತರ ಮಾಡ್ತೀಯ ನೀನು? ಎಲ್ರಿಗೂ ಉಪದ್ರ ಕೊಡ್ತಾ ಇದ್ದಾಳೆ. ಆಗ್ಲಿಂದ ನಮ್ಮೊಟ್ಟಿಗೆ ಊಟ ಮಾಡ್ಬೋದಾಗಿತ್ತಲ್ಲ. ಏನ್ ನಿಮ್ದು? ಯಾಕೆ ಈ ತರ ಮಾಡ್ತಾ ಇದೀಯಾ? ಹಾಗೆ ಹೊಟ್ಟೆ ಹಶ್ವಾಗ್ಲಿಲ್ಲ, ಈಗ ಹೊಟ್ಟೆ ಹಶ್ವಾಗ್ತಾ ಇದೆ, ಅದಕ್ಕೆ ಊಟ ಮಾಡ್ತೀನಿ ಅಂತ ಹೇಳ್ದೆ. ನೀವು ಇಷ್ಟು ಬೈತಾ ಇದ್ದೀರಲ್ಲ, ನನಗೆ ಊಟನೂ ಬೇಡ ಏನು ಬೇಡ. ಏನಚ್ಚು, ಏನಾಯ್ತು? ವಾಂತಿ ಬರಂಗ್ ಮಾಡ್ತಾ ಇದೀಯಾ? ಹೌದು, ಹೊಟ್ಟೆ ಹಶ್ವಿಗೆ ವಾಂತಿ ಬರಂಗೆ ಆಗ್ತಾ ಇದೆ. ರೀ, ಮೊದಲು ಗಾಡಿ ನಿಲ್ಸಕ್ಕೆ ಹೇಳ್ರಿ. ಡ್ರೈವರ್, ಬೇಗ ಹೋಟ್ಲ್ ಹತ್ರ ನಿಲ್ಸಪ್ಪ.